ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ತೊಟ್ಟಿ ಮನೆಯ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ತೊಟ್ಟಿ ಮನೆ ಅನ್ನೋದು ಎಲ್ಲರಿಗೂ ಆಗಿ ಬರುತ್ತಾ, ಅಥವಾ ತೊಟ್ಟಿ ಮನೆನ ಕಟ್ಟೋದಕ್ಕೆ ಅದರದೇ ಆದ ನಿಯಮಗಳಿದೆಯಾ? ತೊಟ್ಟಿ ಮನೆಯನ್ನು ಮಾಡಬೇಕು ಅಂತ ಸುಮಾರು ಜನರ ಕನಸಾಗಿರುತ್ತೆ. ಕೆಲವೊಂದು ಜಾಗಗಳಿಗೆ ಹೋಗಿ ಕೆಲವೊಬ್ಬರು ಮನೆಗಳು ತೊಟ್ಟಿ ಮನೆಗಳು ನೋಡ್ಬಿಟ್ಟು ನಾವು ಇದೇ ಥರ ಮಾಡ್ಕೊಳ್ಬೇಕು, ನಮ್ಮ ಮನೇನು ಈ ರೀತಿ ತೊಟ್ಟಿ ಮನೆ ಮಾಡಬೇಕು ಅಂತ ಸುಮಾರು ಜನ ಅಂದ್ಕೊಳ್ತಾರೆ. ಆದರೆ ತೊಟ್ಟಿ ಮನೆ ಮಾಡೋದ್ರಲ್ಲಿ ಏನಾದರೂ ನಿಯಮಗಳಿದೆಯಾ ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೋಡಿ, ತೊಟ್ಟಿ ಮನೆ ಅನ್ನೋದು ಅದು ಇವತ್ತು ನೆನ್ನೆದು ಕಾನ್ಸೆಪ್ಟ್ ಅಲ್ಲ. ಅದು ಹಿಂದಿನ ಕಾಲದಿಂದನೂ ತೊಟ್ಟಿ ಮನೆಗಳನ್ನ ಮಾಡ್ತಾ ಇದ್ರು. ತೊಟ್ಟಿ ಮನೆ ಅನ್ನೋದನ್ನ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ಅದರದೇ ಆದ ಒಂದು ರಿಸರ್ಚಲ್ಲಿ ಹೋದಾಗ ಸುಮಾರು ಜಾಗಗಳಲ್ಲಿ ನಾನು ತೊಟ್ಟಿ ಮನೆಗಳನ್ನ ನೋಡಿದೆ. ಕೆಲವೊಂದು ಭಾಗಗಳಲ್ಲಿ ಅಟ್ಟಿ ಮನೆ ಅಂತ ಹೇಳ್ತಾರೆ. ಅಂದರೆ ಸೆಂಟ್ರಲ್ ಓಪನ್ ಇಟ್ಕೊಂಡು ಮಳೆ ಗಾಳಿ ಬೀಳೋದಕ್ಕೆ ಅಲ್ಲಿ ಅಟ್ಟಿ ರೀತಿ ಕಾಣೋದನ್ನ ಕೆಲವು ಜಾಗಗಳಲ್ಲಿ ಅಟ್ಟಿ ಮನೆ ಅಂತಾರೆ. ಇನ್ನು ಕೆಲವೊಂದು ಭಾಗಗಳಲ್ಲಿ ಅಲ್ಲಿ ನೀರು ಬಿದ್ದು ಹಳ್ಳ ರೀತಿ ಇರುತ್ತೆ, ಅಲ್ಲಿ ಒಂದು ತೊಟ್ಟಿ ಥರ ಇರುತ್ತೆ. ಹಾಗಾಗಿ ಓಪನ್ನು ಮಳೆ ಗಾಳಿ ಬೀಳೋದ್ರಿಂದ ಅದನ್ನು ತೊಟ್ಟಿ ಮನೆ ಅಂತಲೂ ಕರೀತಾರೆ. ಸೆಂಟ್ರ್ ಓಪನ್ ಇಟ್ಕೊಂಡು ಸುತ್ತು ಮನೆ ಬರೋದನ್ನ ತೊಟ್ಟಿ ಮನೆ ಅಂತ ಹೇಳ್ತಾರೆ. ಕೆಲವೊಂದು ಭಾಗಗಳಲ್ಲಿ ಅಟ್ಟಿ ಮನೆನೂ ಅಂತ ಹೇಳ್ತಾರೆ. ಹಾಗಾಗಿ ತೊಟ್ಟಿ ಮನೆ ಆಗಲಿ ಅಥವಾ ಅಟ್ಟಿ ಮನೆನೇ ಆಗಲಿ ಎರಡೂ ಒಂದೇನೆ. ಆ ತೊಟ್ಟಿ ಮನೆನ ಮಾಡೋದ್ರಲ್ಲಿ ವಾಸ್ತು ವಿಚಾರಗಳು ಎಷ್ಟು ಮುಖ್ಯ ಆಗುತ್ತೆ, ತೊಟ್ಟಿ ಮನೆನ ಎಲ್ಲರೂ ಮಾಡ್ಬೋದಾ, ಯಾವುದು ಬೇಕಾದರೂ ನನಗೆ ಇಷ್ಟ ಬಂದಿದೆ, ನಾನು ಮನೆ ಮಾಡ್ತಾ ಇದ್ದೀನಿ, ನಾನು ತೊಟ್ಟಿ ಮನೆ ಮಾಡೋದಕ್ಕೆ ನನಗೆ ಹಣಕಾಸಿನ ರೀತಿ ಅನುಕೂಲ ಇದೆ, ಮತ್ತು ನನಗೆ ಆ ಥರ ತೊಟ್ಟಿ ಮನೆ ಬೇಕು, ಅದು ನನ್ನ ಆಸೆ ಅಂತಲೂ ಕೆಲವರು ಅಂದ್ಕೊಳ್ತಾರೆ. ಆದರೆ ತೊಟ್ಟಿ ಮನೆ ಮಾಡಬೇಕಾದ್ರೆ ತುಂಬ ರೂಲ್ಸ್ ಇದೆ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನ 23-24 ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸುಮಾರು ಜಾಗಗಳಲ್ಲಿ ತೊಟ್ಟಿ ಮನೆಗಳನ್ನ ನೋಡ್ಕೊಂಡು ಬಂದು ತೊಟ್ಟಿ ಮನೆಗಳಲ್ಲಿ ಯಾವ ರೀತಿ ಜನ ಇದ್ರು, ಯಾವ ರೀತಿ ಆ ಜಾಗಗಳಲ್ಲಿ ಗ್ರೋತ್ ಆಗಿದ್ದಾರೆ, ತೊಟ್ಟಿ ಮನೆಗೆ ಆಗಿನಿಂದನೂ ಯಾವ ರೀತಿ ನಿಯಮಗಳನ್ನ ಪಾಲಿಸ್ತಾ ಇದ್ರು, ತೊಟ್ಟಿ ಮನೆ ಅನ್ನೋದಕ್ಕೆ ಏನೆಲ್ಲ ವಾಸ್ತು ನಿಯಮಗಳಿದೆ, ಮತ್ತು ತೊಟ್ಟಿ ಮನೆ ಅನ್ನೋದನ್ನ ಅಂಥ ಜಾಗಗಳಲ್ಲಿ ವಾಸ ಮಾಡಿರೋ 1 ತಲೆಮಾರು, 2 ತಲೆಮಾರು, 3 ತಲೆಮಾರುಗಳು ವಾಸ ಆಗಿರೋರು ಯಾವ ರೀತಿ ಡೆವಲಪ್ ಆಗಿದ್ದಾರೆ ಅಂತಲೂ ನಾನು ಸುಮಾರು ಜಾಗಗಳಲ್ಲಿ ರಿಸರ್ಚ್ ಮಾಡಿದ್ದೇನೆ. ನೋಡಿ, ತೊಟ್ಟಿ ಮನೆ ಅನ್ನೋದು ಮೊದಲಿಗೆ ಎಲ್ಲರೂ ಮಾಡಬಾರ್ದು, ಎಲ್ಲ ಜಾಗಗಳಿಗೂ ಅಳವಡಿಕೆ ಮಾಡೋದಕ್ಕಾಗೋದಿಲ್ಲ. ಇದು ಫಸ್ಟ್ ಪಾಯಿಂಟು, ಜ್ಞಾಪಕ ಇಟ್ಕೊಳ್ಳಿ. ತೊಟ್ಟಿ ಮನೆ ನನ್ನ 30-40 ಸೈಟ್ ಇದೆ ಅಂತ ಹೇಳ್ತಿದ್ದಂಗೆ ನೀವು 30-40 ಸೈಟಲ್ಲೋ ಅಥವಾ ನಂದು ಯಾವುದೋ ರಸ್ತೆ ಇದೆ ಅಂತಿದ್ದಂಗೆ ತೊಟ್ಟಿ ಮನೆ ಮಾಡೋದಕ್ಕಾಗೋದಿಲ್ಲ. ತೊಟ್ಟಿ ಮನೆ ಮಾಡಬೇಕು ಅಂತಂದರೆ ತುಂಬ ರೂಲ್ಸ್ ಇದೆ. ತೊಟ್ಟಿ ಮನೆ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟು ದೊಡ್ಡ ಸೈಟ್ ಆಗಬೇಕು. ಒಂದು 40-60ನೋ ಅಥವಾ 60-80ನೋ ಅಥವಾ 80-120ನೋ ದೊಡ್ಡ ಜಾಗ ಆಗಬೇಕು. ಅರ್ಧ ಎಕರೆನೋ, ಒಂದು 10 ಗುಂಟೆನೋ ದೊಡ್ಡ ಜಾಗಗಳಲ್ಲಿ ತೊಟ್ಟಿ ಮನೆ ಮಾಡಬೇಕು. ತೊಟ್ಟಿ ಮನೆನ ದೊಡ್ಡ ಮನೆನೇ ಮಾಡಬೇಕು, ಚಿಕ್ಕ ಮನೆ ತೊಟ್ಟಿ ಮನೆ ಮಾಡಬಾರ್ದು. ಅದಕ್ಕೂ ಕಾರಣಗಳು ಹೇಳ್ತೇನೆ. ಅದಾದ ನಂತರ ಜಾಗ ಪಕ್ಕಾ 90 ಡಿಗ್ರಿಗೆ ಇರಬೇಕು. ಡಿಗ್ರೀಸ್ ವೈಸಲ್ಲಿ ಜಾಗ ಇರಬೇಕು. ರಸ್ತೆನೂ ಡಿಗ್ರೀಸ್ ವೈಸಲ್ಲಿ ಇರಬೇಕು. ಮತ್ತು ಕಂಪಲ್ಸರಿ ಪೂರ್ವದ ರಸ್ತೆ ಅಥವಾ ಪಶ್ಚಿಮದ ರಸ್ತೆ ಇರಲೇಬೇಕು, ಅಥವಾ 4 ರಸ್ತೆ ಇದ್ದರೂ ತಪ್ಪೇನಿಲ್ಲ. ಆದರೆ ತೊಟ್ಟಿ ಮನೆಗೆ ಪೂರ್ವದ ರಸ್ತೆ ಅಥವಾ ಪಶ್ಚಿಮದ ರಸ್ತೆ ಕಂಪಲ್ಸರಿ ಇರಲೇಬೇಕು. ಅದಲ್ಲದೆ ತೊಟ್ಟಿ ಮನೆಗೆ ಸಣ್ಣ ಪುಟ್ಟ ಕುಟುಂಬಗಳು ವಾಸ ಮಾಡೋದಕ್ಕಾಗೋದಿಲ್ಲ. ದೊಡ್ಡ ಕುಟುಂಬ ಆಗಬೇಕು. ಅಂದರೆ ಒಂದು 3 ಜನ, 4 ಜನ, 5 ಜನ, 10 ಜನ ಅಣ್ಣ ತಮ್ಮಂದ್ರು ಇರಬೇಕು. ಎಲ್ಲ ಒಟ್ಟು ಕುಟುಂಬ ಇರಬೇಕು. ತುಂಬಿದ ಸಂಸಾರ ಆಗಬೇಕು. ನಾನು ಒಬ್ಬನೇ ಮಗನೋ, ನನಗೆ ಒಬ್ಬಳೇ ಮಗಳು, ಅಥವಾ ನನಗೆ ಒಬ್ಬನೇ ಮಗನೋ, ನಾವು ಒಂದೇ ಫ್ಯಾಮಿಲಿ ಇದ್ದೀವಿ, ಗಂಡ ಹೆಂಡತಿ ಮಕ್ಕಳು ಇಬ್ಬರು, ಆ ರೀತಿ ಎಲ್ಲ ವಾಸ ಮಾಡೋದಕ್ಕಾಗೋದಿಲ್ಲ. ತೊಟ್ಟಿ ಮನೆ ಅಂದಮೇಲೆ ತುಂಬಿದ ಸಂಸಾರ ಇರಬೇಕು. 10 ಜನ, 15 ಜನ, 20 ಜನ ಮನೆ ಯಾವಾಗಲೂ ತುಂಬಿದ ಮನೆ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ತೊಟ್ಟಿ ಮನೆ ನಿಮಗೆ ರಿಸಲ್ಟ್ ಬರುತ್ತೆ. ತೊಟ್ಟಿ ಮನೆ ವಾಸ್ತು ಪ್ರಕಾರ ನಿಮಗೆ ಅದು ಬಲ ಕೊಡುತ್ತೆ. ನಮ್ಮ ಅನುಭವದಲ್ಲಿ ನಾನು ಸುಮಾರು ಜಾಗಗಳಲ್ಲಿ ನೋಡಿದ್ದೇನೆ. ಕೆ.ಸಿ. ಚೆಂಗಲ್ರಾಯಲ್ ರೆಡ್ಡಿ ಅವ್ರ ಮನೆ ನೋಡಿದ್ದೀನಿ. ಕ್ಯಾಸಂಬಳ್ಳಿ ಚೆಂಗಲ್ರಾಯಲ್ ರೆಡ್ಡಿ ಅವ್ರ ಮನೆ ನಾನು 2-3 ಸರಿ ವಿಸಿಟ್ ಮಾಡಿದ್ದೇನೆ. ಅದು ಕೆ.ಸಿ. ರೆಡ್ಡಿ ಅವರು ಫಸ್ಟ್ CM ಆದಾಗ ನಮ್ಮ ಕರ್ನಾಟಕದ ಫಸ್ಟ್ CM ಅವರೇ.
ಅದು ತೊಟ್ಟಿ ಮನೆಯೇ. ಆ ಮನೆಗೆ ಯಾವ ರಸ್ತೆಗಳಿತ್ತು, ಯಾವ ಬಾಗಿಲಿತ್ತು, ಮತ್ತು ಯಾವ ರೀತಿ ವಾಸ್ತು ಇತ್ತು ಅನ್ನೋದನ್ನು ನಾವು ಸುಮಾರು ಜಾಗಗಳಲ್ಲಿ ಸುಮಾರು ಸರಿ ಹೋಗಿ ಪ್ರತಿಯೊಂದು ತಾಲೂಕು ಡಿಸ್ಟಿಕ್ಕಲ್ಲಿ ನಾನು ನೋಡಿದ್ದೇನೆ. ತೊಟ್ಟಿ ಮನೆಗಳನ್ನ ಯಾವ ರೀತಿ ಮಾಡಿದ್ದಾರೆ, ತೊಟ್ಟಿ ಮನೆಯಿಂದ ಏನು ರಿಸಲ್ಟ್ಸ್ ಬಂದಿದೆ, ತೊಟ್ಟಿ ಮನೆಯಿಂದ ಏನು ತೊಂದರೆಗಳಾಗಿದೆ, ಮೈನಸ್ ಏನು ಪ್ಲಸ್ ಏನು, ಯಾವ ತಲೆಮಾರಲ್ಲಿ ತೊಟ್ಟಿ ಮನೆ ಮಾಡಿದ್ರು, ನಂತರ ಯಾರ ಮನೇಲಿ ವಾಸ ಮಾಡಿದ್ರು, ಈಗ ಪ್ರೆಸೆಂಟ್ ಏನಾಗಿದ್ದಾರೆ, ಏನಾಗಿದ್ದಾವೆ ಅಂತ ನಾನು ತೊಟ್ಟಿ ಮನೆಗಳದೇ ಒಂದು ತುಂಬ ರಿಸರ್ಚ್ ಮಾಡಿದ್ದೇನೆ. ಹಾಗಾಗಿ ತೊಟ್ಟಿ ಮನೆ ಅನ್ನೋ ವಿಚಾರ ಎಸ್.ಎಂ. ಕೃಷ್ಣ ಅವರು ಸೋಮನಹಳ್ಳಿಲಿ ಅವ್ರ ತಂದೆ ಕಾಲದಲ್ಲಿ ಅದು ತೊಟ್ಟಿ ಮನೆ. ಹಾಗಾಗಿ ಅದು ತುಂಬ ದೊಡ್ಡ ಮನೆ ಇತ್ತು, ದೊಡ್ಡ ಕುಟುಂಬ ಇತ್ತು, ಅದು ಬೇರೆ ವಿಚಾರ. ಅದೇ ರೀತಿ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ. ಇವತ್ತು ಏನು ಕೆಲವೊಂದು ಹೆಸರುಗಳು ಹೇಳ್ಬಾರ್ದು, ಕೆಲವೊಬ್ಬರು ಇದ್ದಾರೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಾಗಿದ್ದಾರೆ, ಅಥವಾ ಒಂದು ದೊಡ್ಡ ಒಂದು ಇದರಲ್ಲಿ ಹುದ್ದೆಗಳಲ್ಲಿ ಇದ್ದು ಇವತ್ತು ಏನು ಇಲ್ಲದೆ ಇರೋರು ಆಗಿದ್ದಾರೆ. ಹಾಗಾಗಿ ತೊಟ್ಟಿ ಮನೆಗೆ ವಾಸ್ತು ಇದೆ, ವಾಸ್ತು ಪವರ್ ಇದೆ. ತೊಟ್ಟಿ ಮನೆ ದೊಡ್ಡ ಮನೆ ಕಟ್ಟಿ ಒಂದು ಒಳ್ಳೆ ಕುಟುಂಬ ಅದರಲ್ಲಿ ವಾಸ ಮಾಡಿದೆ ಅಂದರೆ ಅವ್ರಿಗೆ ತುಂಬ ಹೆಸರು ಕೊಟ್ಟಿರುತ್ತೆ, ಅಧಿಕಾರ ಕೊಟ್ಟಿರುತ್ತೆ, ತುಂಬ ಆಸ್ತಿ ಅಂತಸ್ತು ಕೊಟ್ಟಿರುತ್ತೆ. ತುಂಬ ಸಾವಿರಾರು ಎಕರೆ, ನೂರಾರು ಎಕರೆ ಆಸ್ತಿ ಮಾಡೋ ಅಂಥ ಜಾಗ, ತುಂಬ ಅಧಿಕಾರ ಕೊಡೋ ಅಂಥ ಜಾಗ. ಊರು ಪಾಳ್ಯಗಾರರು, ಆ ಕಾಲದ ದಿವಾನರುಗಳು ಅಂತ ಇದ್ರು. ಮತ್ತು ಒಂದು ತಾಲೂಕಿಗೆ ಅಥವಾ ಒಂದು ಡಿಸ್ಟಿಕ್ಗೆ ಒಂದು ಹೆಸರು ಬರತಕ್ಕಂಥ ಜಾಗಗಳಲ್ಲಿ ಇರ್ತಾ ಇದ್ದಂತಾರೆ ತೊಟ್ಟಿ ಮನೆಗಳು. ಆ ಕಾಲದಲ್ಲಿ ತುಂಬ ತೊಟ್ಟಿ ಮನೆಗೆ ತುಂಬ ಪವರ್ ಇತ್ತು. ತೊಟ್ಟಿ ಮನೆ ಅವಾಗ ತುಂಬಿದ ಸಂಸಾರ ಇತ್ತು, ಆಳು ಕಾಳು ಇರ್ತಾ ಇದ್ರು, ಯಾವಾಗಲೂ ಮನೆ ತುಂಬಿದ ಮನೆ ಇರ್ತಾ ಇತ್ತು. ಅಂಥ ಮನೆಗಳಲ್ಲಿ ಮನೆ ಯಜಮಾನನಿಗೆ, ಮನೆಯ ದೊಡ್ಡ ಮಗನಿಗೆ ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ರಿಸಲ್ಟ್ಗಳನ್ನ ಕೊಟ್ಟಿದೆ. ಅದೇ ರೀತಿ ಅದು ದುರಾದೃಷ್ಟವಶಾತ್ತೇನೋ ಗೊತ್ತಿಲ್ಲ, ಅಥವಾ ಏನಾದರೂ ತಪ್ಪುಗಳು ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ. ಆಮೇಲೆ ತಪ್ಪುಗಳು ಮಾಡಿಕೊಂಡು ಅದರಿಂದ ಆ ತೊಟ್ಟಿ ಮನೆಯಿಂದ ವಂಶಗಳೇ ಇಲ್ದಿರ ಆಗಿದ್ದಾವೆ, ಮಕ್ಕಳಾಗದೇ ಇರೋ ಅಂಥವು ಇದ್ದಾವೆ. ಅಂಥ ತೊಟ್ಟಿ ಮನೆಗಳಲ್ಲಿ ವಾಸ ಮಾಡಿರೋರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ, ಎಷ್ಟೋ ಜನರಿಗೆ ಮದುವೆಗಳಾಗಿಲ್ಲ, ಎಷ್ಟೋ ಜನರಿಗೆ ವಂಶನೇ ಇಲ್ಲದೆ ಆಗೋಗಿದೆ, ಬರೀ ಹೆಣ್ಮಕ್ಳಾಗಿರೋ ಅಂಥವು ಇದ್ದಾವೆ. ಒಂದು ತಲೆಮಾರು, ಎರಡನೇ ತಲೆಮಾರು ಅಥವಾ ಮೂರನೇ ತಲೆಮಾರಿಗೆ ವಂಶದ ಹೆಸರು ಹೇಳೋರೇ ಇಲ್ಲದೆ ಇರೋ ರೀತಿನೂ ಆಗಿದ್ದಾವೆ. ಆ ಥರದ ನಿದರ್ಶನಗಳು ಜಾಸ್ತಿ ಇದ್ದಾವೆ. ಫಸ್ಟು ಸ್ಟಾರ್ಟಿಂಗು ಒಂದು 30 ವರ್ಷ 40 ವರ್ಷ ಒಂದು ತಲೆಮಾರಿಗೆ ತುಂಬ ಹೆಸರು ಕೊಡುತ್ತೆ, ತುಂಬ ಯಥೇಚ್ಛವಾಗಿ ತುಂಬ ಗ್ರೋತ್ ಆಗ್ತಾರೆ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಂತರದ ತಲೆಮಾರುಗಳು ದಿನ ಕಳೆದಂಗೆಲ್ಲ ಆಸ್ತಿ ಕಳ್ಕೊಂಡು ವಂಶನೇ ಇಲ್ಲದೆ ಇರೋ ರೀತಿ ಗೌರವ ಕಳ್ಕೊಂಡಿರೋಂಥವು ನಮ್ಮ ಕಣ್ಣು ಮುಂದೆ, ನನ್ನ ಕಣ್ಣು ಮುಂದೆ ಸುಮಾರು ನಿದರ್ಶನಗಳಿದ್ದಾವೆ. ತೊಟ್ಟಿ ಮನೆಗಳು 100ಕ್ಕೆ 100 ಆ ಮನೆಗಳಲ್ಲಿ ಒಂದು ತಲೆಮಾರು ತುಂಬ ಅನುಕೂಲ ಆಗಿದೆ. ಆದರೆ 100ಕ್ಕೆ 80% ಎರಡನೇ ತಲೆಮಾರು, ಮೂರನೇ ತಲೆಮಾರಕ್ಕೆ ಆ ಜಾಗ ಯಾರೂ ವಾಸನೆ ಇಲ್ಲದೆ ಆ ಜಾಗದಿಂದ ಖಾಲಿ ಮಾಡಿರೋ ಅಂಥವು ಇದ್ದಾವೆ. ಹಾಗಾಗಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ಯಾರ ಅಭಿಪ್ರಾಯ ಏನೋ ನನಗೆ ಗೊತ್ತಿಲ್ಲ, ಆದರೆ ತೊಟ್ಟಿ ಮನೆ ಮಾಡಬೇಕು ಅಂದರೆ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು, ತೊಟ್ಟಿ ಮನೆ ಮಾಡಬೇಕು ಅಂದರೆ, ಮತ್ತು ನನ್ನ ಅನುಭವಗಳಿಗೂ ಬಂದಿದ್ದಾವೆ, ತೊಟ್ಟಿ ಮನೆ ಮಾಡಬೇಕು ಅಂದರೆ ತುಂಬ ರೂಲ್ಸ್ನ ಫಾಲೋಅಪ್ ಮಾಡಬೇಕು, ತುಂಬ ಜಾಗರೂಕತೆಯಿಂದ ವಾಸ್ತು ಮಾಡಬೇಕು, ಒಂದು ಒಳ್ಳೆ ರೀತಿಯ ಉಚ್ಚ ಸ್ಥಾನಗಳಲ್ಲೇ ಬಾಗಿಲಿಡಬೇಕು. ಅದು ವಾಸ್ತುಗೆ ಒಂದು ತುಂಬ ಅನುಭವದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ತೊಟ್ಟಿ ಮನೆನ ಯಾರ್ದೋ ಇಂಜಿನಿಯರ್ ಹೇಳಿದ್ರು, ಯಾರೋ ಮೇಸ್ತ್ರಿ ನೋಡಿದ್ವಿ, ಮತ್ತು ನಮ್ದು ಯಾರ್ದೋ ಮನೆ ಮಾಡಿದ್ದಾರೆ ಅಂತೇಳಿ ಯಾವ ರೀತಿ ಅಂದರೆ ಯಾವ ರೀತಿ ತೊಟ್ಟಿ ಮನೆಗಳು ಮಾಡಿಕೊಂಡ್ರೆ ಅಲ್ಲಿಂದ ಆಚೆಗೆ ಮನೆ ಯಜಮಾನ ಕಳ್ಕೊಂಡಿರೋವಿದ್ದಾವೆ, ಮನೆ ವಂಶನ ಕಳ್ಕೊಂಡಿರೋವಿದ್ದಾವೆ, ಆಸ್ತಿ ಅಂತಸ್ತು ಕಳ್ಕೊಂಡು ಇವತ್ತು ಆ ಮನೆಗಳಲ್ಲಿ ವಾಸನೆ ಇಲ್ಲದೆ ಇರೋಂಥ ಮನೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ತೊಟ್ಟಿ ಮನೆ ಅನ್ನೋದು ತುಂಬ ಒಂದು ಒಳ್ಳೆ ಪವರ್ಫುಲ್ ವಾಸ್ತು ವಿಚಾರನೆ. ತೊಟ್ಟಿ ಮನೆ ಮಾಡೋದು ತುಂಬ ಒಳ್ಳೆ ಇದೆ, ಆದರೆ ಅದು ಒಂದು ತಲೆಮಾರಿಗೋ ಅಥವಾ ಎರಡನೇ ತಲೆಮಾರಿಗೋ ತುಂಬ ಒಟ್ಟು ಕುಟುಂಬ ಇದ್ದಷ್ಟು ವರ್ಷನೂ ಆ ಮನೆಗಳು ತುಂಬ ಚೆನ್ನಾಗಿ ನಡೆದು ಬಂದಿರುತ್ತೆ. ಆ ತೊಟ್ಟಿ ಮನೆಗಳಲ್ಲಿ ಒಂದೇ ಕುಟುಂಬ ಇದ್ದು ಒಂದೇ ಸಂಸಾರ 4 ಜನ 3 ಜನ ವಾಸ ಮಾಡೋಕ್ಕೆ ಹಿಡಿದ ಮೇಲೆ ಅಂಥ ಜಾಗಗಳಲ್ಲಿ ರಿಸಲ್ಟ್ಸ್ ಬರದೆ ವಾಸ್ತು ದೋಷಗಳಾಗಿ ಅಲ್ಲಿಂದ ಆಚೆಗೆ ಆ ಮನೆಯಿಂದ ಅವರು ಬರ್ಬಾತಾಗಿರೋವು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ಸಾವಿರಾರು ಎಕರೆ, ನೂರಾರು ಎಕರೆ ಆಸ್ತಿಗಳು ಮಾಡಿ ಈ ಅಧಿಕಾರ ಅನುಭವಿಸಿ ಎಲ್ಲ ಮಾಡಿದ್ದಾರೆ. ಆ ನಂತರ ವಂಶ ಇಲ್ಲದೆ ತೊಂದರೆಗಳು ಸಿಗಾಕೊಂಡು ಆಸ್ತಿಗಳು ಕಳ್ಕೊಂಡು ಇವತ್ತು ಅವರು ವಂಶನೇ ಒಂದು
ಹೇಳೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗಿರೋವು ಇದ್ದಾವೆ. ಹಾಗಾಗಿ ತೊಟ್ಟಿ ಮನೆ ಕಾನ್ಸೆಪ್ಟು ತುಂಬ ಜಾಗರೂಕತೆಯಿಂದ ನೋಡಿ. ಉದಾಹರಣೆಗೆ ಹೇಳ್ತೀನಿ, ಪೂರ್ವದ ರಸ್ತೆ ಇತ್ತು, ಪಶ್ಚಿಮದ ರಸ್ತೆ ಇದ್ದರೂ ಪರವಾಗಿಲ್ಲ, ಅಥವಾ ನಾರ್ತ್ ಈಸ್ಟ್ ಕಾರ್ನರ್ ಇದ್ದರೂ ಪರವಾಗಿಲ್ಲ, ಆದರೆ ಡಿಗ್ರೀಸ್ ವೈಸಲ್ಲಿ ಕಂಪಲ್ಸರಿ ಇರಬೇಕು. ಮತ್ತು ಗೇಟು ಮಧ್ಯದ ಗೇಟ್ಗಳೇ ಆಗಬೇಕು, ಬಾಗಿಲುಗಳು ಮಧ್ಯದ ಬಾಗಿಲುಗಳೇ ಇಡಬೇಕು. ಡಿಗ್ರೀಸ್ ವೈಸಲ್ಲಿ 90 ಡಿಗ್ರಿಗೆ ಇರಬೇಕು. ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಲೇಬೇಕು, ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು, ದಕ್ಷಿಣಕ್ಕಿಂತ ಉತ್ತರ ಡೌನ್ ಇರಬೇಕು, ಪಶ್ಚಿಮಕ್ಕಿಂತ ಪೂರ್ವ ಡೌನ್ ಇರಬೇಕು. ತುಂಬ ರೂಲ್ಸ್ನ ಫಾಲೋಅಪ್ ಮಾಡಿಕೊಂಡು ತೊಟ್ಟಿ ಮನೆ ಮಾಡಿದ್ರೆ, ತೊಟ್ಟಿ ಮನೆಯಲ್ಲಿ ತುಂಬಿದ ಕುಟುಂಬ ಇರಬೇಕು. ಅಣ್ಣ, ತಮ್ಮ, ಅಕ್ಕ, ತಂಗಿ, ತುಂಬ ಒಂದು 10, 15, 20, 30 ಜನ ವಾಸ ಮಾಡೋ ಅಂಥ ಮನೆಗಳಲ್ಲೇ ರಿಸಲ್ಟ್ ಬಂದಿರೋದು. ದೊಡ್ಡ ಕುಟುಂಬಗಳಿದ್ದಾಗಲೇ ರಿಸಲ್ಟ್ ಬಂದಿರೋದು. ಸಿಂಗಲ್ ಫ್ಯಾಮಿಲಿಗಳಾದಮೇಲೆ ಯಾರೆಲ್ಲ ತೊಟ್ಟಿ ಮನೆಗಳು ಮಾಡ್ಕೊಂಡಿದ್ದಾರೆ ಅಂಥ ಜಾಗಗಳಲ್ಲಿ ಅವ್ರಿಗೆ ಆ ಜಾಗಗಳನ್ನ ಅನುಭವಿಸೋಕ್ಕಾಗದೇ ಇರೋ ರೀತಿ ಅವರು ಸಮಸ್ಯೆಗಳು ಸಿಗಾಕ್ಕೊಳ್ತಾರೆ. ಅದನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಅಂಥ ತೊಟ್ಟಿ ಮನೆಗಳಲ್ಲಿ ವಾಸ ಮಾಡೋದಕ್ಕಾಗದೇ ಸಮಸ್ಯೆಗಳಾಗಿರೋ ಅಂಥವು ನಮ್ಮ ಕಣ್ಮುಂದೆ ಜಾಸ್ತಿ ಇದ್ದಾವೆ. ಹಾಗಾಗಿ ತೊಟ್ಟಿ ಮನೆ ಮಾಡಬೇಕು ಅನ್ನೋದು ಆಸೆ. ಎಂಥವ್ರಿಗೂ ನೋಡ್ತಾನೆ ಅದು ಇಂಪ್ರೆಸ್ ಆಗ್ತಾರೆ. ತುಂಬ ಚೆನ್ನಾಗಿದೆ, ಈ ರೀತಿ ಇರಬೇಕು, ಒಳ್ಳೆ ಗಾಳಿ ಬೆಳಕು ಬರುತ್ತೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆದರೆ ಅಂಥ ತೊಟ್ಟಿ ಮನೆಗಳಲ್ಲಿ ವಾಸ ಖಾಲಿ ಬಿಡಬಾರ್ದು. ಅಂಥ ತೊಟ್ಟಿ ಮನೆಗಳನ್ನ ಖಾಲಿ ಬಿಟ್ಟರೆ ಅದು ನಮಗೆ ವಾಸ್ತು ದೋಷ ಆಗುತ್ತೆ. ಹಾಗಾಗಿ ತೊಟ್ಟಿ ಮನೆಗಳು ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ, ತುಂಬ ಜಾಗರೂಕತೆಯಿಂದ, ತುಂಬ ಅನುಭವಸ್ಥ ವಾಸ್ತು ಸಲಹೆಗಾರರನ್ನ ತೋರಿಸಿ ಮಾತ್ರ ಮಾಡ್ಕೊಳ್ಬೇಕು ತೊಟ್ಟಿ ಮನೆನ ನಿಮ್ಗೆ ಇಷ್ಟ ಬಂದಂಗೆ ನೀವು ತೊಟ್ಟಿ ಮನೆ ಮಾಡಿದ್ರೆ ಜೀವನ ಅಲ್ಲಿಂದ ಆಚೆಗೆ ಸಮಸ್ಯೆಗಳು ಸಿಗಾಕೊಳ್ಳೋದು ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ. ಹಾಗಾಗಿ ತೊಟ್ಟಿ ಮನೆಗಳನ್ನ ಮಾಡಬೇಕು ಅಂದರೆ ತುಂಬ ರೂಲ್ಸ್ ಫಾಲೋಅಪ್ ಮಾಡಬೇಕು. ತುಂಬ ಇದ್ದಾವೆ ನಮ್ಮ ಕಣ್ಮುಂದೆ. ಒಂದೊಂದು ತಾಲೂಕಿಗೆ, ಒಂದೊಂದು ಡಿಸ್ಟಿಕ್ಗೆ 1 ಮನೆ 2 ಮನೆ ಸಿಗ್ತವೆ ತೊಟ್ಟಿ ಮನೆಗಳು. ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಡಿಸ್ಟಿಕ್ಕಲ್ಲೂ, ಆಲ್ ಓವರ್ ಕರ್ನಾಟಕದಲ್ಲೇ ಇದ್ದಾವೆ. ನಮ್ಮ ಪ್ರಕಾರ ತಮಿಳ್ನಾಡಲ್ಲಿ ಜಾಸ್ತಿ ಇದ್ದಾವೆ ತೊಟ್ಟಿ ಮನೆಗಳು. ಹಾಗಾಗಿ ತೊಟ್ಟಿ ಮನೆಗಳು ವಾಸ್ತು ಮಾಡಬೇಕಂದ್ರೆ ತುಂಬ ಅದ್ರ ಬಗ್ಗೆ ತಿಳ್ಕೊಬೇಕು, ರಿಸರ್ಚ್ ಮಾಡಬೇಕು, ಮತ್ತು ವಾಸ್ತು ವಿಚಾರನ 100% ಫಾಲೋಅಪ್ ಮಾಡಲೇಬೇಕಾಗುತ್ತೆ. ತೊಟ್ಟಿ ಮನೆ ವಿಚಾರ ಅಂತೂ ತುಂಬ ಜಾಗರೂಕತೆಯಿಂದ ವಾಸ್ತು ಮಾಡಿದ್ರೆ ನಿಮಗೆ ಆ ಮನೆ ಬರುತ್ತೆ. ಅದು ಹೇಳಿರೋ ರೂಲ್ಸ್ ಎಲ್ಲ ಫಾಲೋಅಪ್ ಮಾಡಿದ್ರೆ. ಅದನ್ನು ಬಿಟ್ಟು ತೊಟ್ಟಿ ಮನೆ ವಿಚಾರ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾರ್ದೋ ನೋಡಿದೆ ಅಂತೇಳಿ ಅಂಥ ತೊಟ್ಟಿ ಮನೆಗಳು ನಾನು ವಾಸ ಮಾಡ್ತೀನಿ ಅಂತಂದರೆ ಅದು ನಿಮಗೆ ಬರೋದಿಲ್ಲ. ಎಷ್ಟೋ ಜಾಗಗಳಲ್ಲಿ ತೊಟ್ಟಿ ಮನೆಗಳು ಅನ್ನೋದು ಅಷ್ಟು ಈಸಿಯಾದ ವಿಚಾರ ಅಲ್ಲ. ಹಾಗಾಗಿ ತೊಟ್ಟಿ ಮನೆ ಅನ್ನೋ ವಿಚಾರ ತುಂಬ ಅನುಭವಗಳಿಗೆ ಬರಬೇಕು. ನನ್ನ ಅನುಭವದಲ್ಲಿ ನಾನು ಸುಮಾರು ತೊಟ್ಟಿ ಮನೆಗಳು ನೋಡಿದ್ದೇನೆ. ತೊಟ್ಟಿ ಮನೆ ಅನ್ನೋದು ಯಾಕೆ ಸಮಸ್ಯೆ ಕೊಡ್ತು, ತೊಟ್ಟಿ ಮನೆಯಲ್ಲಿ ಏನು ದೋಷ ಆಗಿರುತ್ತೆ, ತೊಟ್ಟಿ ಮನೆ ಅನ್ನೋದು ಒಂದು ಸಂತತಿಗೋ ಅಥವಾ ಒಂದು ತಲೆಮಾರಿಗೋ ಅಥವಾ 2 ತಲೆಮಾರಿಗೋ ಯಾಕೆ ಕಡೆ ಆಗ್ತಾ ಇದೆ ಅನ್ನೋದನ್ನು ನಾನು ರಿಸರ್ಚ್ ಮಾಡ್ತಾ ಇದ್ದೇನೆ. ಆದರೆ ತೊಟ್ಟಿ ಮನೆ ಅನ್ನೋ ವಿಚಾರ ನನಗೆ ಗೊತ್ತಿರುವಷ್ಟು ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಹಾಗಾಗಿ ತೊಟ್ಟಿ ಮನೆ ವಾಸ್ತು ವಿಚಾರ ನಿಮ್ಗೆ ಈ ದಿನ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ವಾಸ್ತು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.